ಹಲೋ ಫುಡೀಸ್, ಇದು ಬಂದು ನೇರಳೆಹಣ್ಣು. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಸೀಸನಲ್ಲಿ ಎಲ್ಲ ಕಡೆನೂ ಸಿಗ್ತಾನೆ ಇರುತ್ತೆ. ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಯಾರೆಲ್ಲ ಸೇವನೆ ಮಾಡಬಾರ್ದು, ಯಾವುದ್ರ ಜೊತೆಗೆ ಇದನ್ನು ಸೇವನೆ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನು ಶುಗರ್ ಪೇಷಂಟ್ಸ್ ಯಾರೆಲ್ಲ ಇರ್ತೀರ ನೋಡಿ, ಅವ್ರಿಗೆ ಇದು ಒಂದು ವರ ಅಂತಲೇ ಹೇಳ್ಬೋದು. ಹಾಗಂತ ಬೆಳಗಿಂದ ಸಾಯಂಕಾಲ ಇದನ್ನೇ ತಿನ್ಕೊಂಡು ಕುತ್ಕೊಬೇಡಿ, ಅದು ರಾಂಗ. ಪರ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 7ರಿಂದ 8 ಅಷ್ಟು ಮಾತ್ರನೇ ಸೇವನೆ ಮಾಡ್ಬೋದು. ಹಾಗೆ ಇದ್ರ ಜೊತೆಗೇ ಬೀಜನೂ ಸಹ ನೀವು ಹಾಗೆ ತಿನ್ಕೊಂಬಿಡ್ಬೋದು. ಶುಗರ್ ಯಾರಿಗೆಲ್ಲ ಇದೆ ನೋಡಿ ಅವರು ಹಾಗೆ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಡ್ಡಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶನ ಇದು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೋಡಿ. ಈ ಬೀಜನೂ ಸಮೇತ ತಿನ್ಕೊಂಬಿಟ್ರೆ ಹಾಗಂತ ತುಂಬಾ ಜಾಸ್ತಿ ಸೇವನೆ ಕೂಡ ಮಾಡಬಾರ್ದು. ಹಾಗೆ ಯಾರಿಗೆಲ್ಲ ಸ್ಕಿನ್ ಡಿಸೀಸಸ್ ಇದೆ ಅವ್ರೂ ಸಹ ಇದನ್ನು ಹೆಚ್ಚು ತಿನ್ನೋದು ಬೇಡ ಅಂತಲೇ ಹೇಳ್ತೀನಿ. ಹಾಗೆ ಇದನ್ನು ಖಾಲಿ ಹೊಟ್ಟೆಗೆ ತೊಗೋಬಾರ್ದು, ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ. ಊಟ ಮಾಡಿ ಆದಮೇಲೆ ತಿನ್ನಬೇಕಾಗುತ್ತೆ, ಬ್ರೇಕ್ಫಾಸ್ಟ್ ಆದಮೇಲೆ ಅಥವಾ ಊಟ ಮಾಡಿ ಆದಮೇಲೆ. ಹಾಗೆ ಯಾರಿಗೆಲ್ಲ ಕಾಲಲ್ಲಿ ಅಥವಾ ಬೆರಳು ಸಂದಿಯಲ್ಲಿ ಆಣೆ ಅಂತ ಬೆಳ್ಕೊಳ್ಳುತ್ತೆ ನೋಡಿ, ಅವರೂ ಸಹ ಇದನ್ನು ತಗೊಳ್ಳೋದ್ರಿಂದ ಅದರಿಂದನೂ ಸಹ ಇದು ಆ ಪ್ರಾಬ್ಲಮ್ಮಿಂದನೂ ಇದನ್ನು ಮುಕ್ತಿ ಪಡ್ಕೋಬೋದು ಈ ಹಣ್ಣನ್ನು ತಿನ್ನೋದ್ರಿಂದ. ಹಾಗೆ ಇದು ನಮ್ಮ ಕರಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ನ ತಡೆಗಟ್ಟೋದಲ್ಲೂ ಸಹ ಇದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಮುಂಚೆ ಹೇಳ್ದಲ್ಲ, ಖಾಲಿ ಹೊಟ್ಟೆಗೆ ಇದನ್ನು ತೊಗೋಬಾರ್ದು. ಹಾಗೆಯೇ ಹಾಲು ಕುಡಿದ ತಕ್ಷಣ ಇದನ್ನು ತೊಗೋಬಾರ್ದು. ಕೆಲವೊಂದು ಪದಾರ್ಥಗಳ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಇಮಿಡಿಯೇಟಾಗಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಅಥವಾ ಲೂಸ್ ಮೋಷನ್ಸ್ ಆಗ್ಬೋದು. ಹಾಲು, ಅರಿಶಿನ, ಉಪ್ಪಿನಕಾಯಿ ಈ ಥರ ಪದಾರ್ಥಗಳ ಜೊತೆಗೆ ನಾವು ಹುಳಿ ಇರ್ತಕ್ಕಂಥ ಐಟಮ್ಗಳ ಜೊತೆಗೆ ಇದನ್ನು ತಿನ್ನೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನಾವು ಯಾವುದೇ ಹಣ್ಣನ್ನು, ಸೀಸ್ನಲ್ ಫ್ರೂಟ್ಸ್ನ ತೊಗೋಬೇಕು. ಅದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಅಂತ ಹೇಳ್ಬೋದು. ಹಾಗೆ ಏನೇ ತೊಗೊಂಡ್ರೂ ಹಿತಮಿತವಾಗಿ ತೊಗೊಳ್ಳೋದು ಭಾಳ ಮುಖ್ಯ ಆಗಿರುತ್ತೆ. ಅದರಲ್ಲಿ ಈ ನೇರಳೆ ಹಣ್ಣು ಮಾತ್ರ ಯಾರೇ ಆಗಿರಲಿ ದಿನಕ್ಕೆ 7ರಿಂದ 8 ಅಷ್ಟರ ಮೇಲೆ ತಿನ್ನೋದಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.